ಇಲ್ಲಿ ಒಂದು ರಸಪ್ರದ ಮತ್ತು ನೀತಿಪರ ಕತೆ. ಅರಣ್ಯದ ಒಡನಾಡಿಗಳು ಕಳೆದ ಬಹುಶಃ ನೂರಾರು ವರ್ಷಗಳಿಂದ ದಂಡಕಾರಣ್ಯದ ಆಳದಲ್ಲಿ ಗಾಢವಾದ ಕಾಡು ವಾಸವಾಗಿತ್ತು. ಅಲ್ಲಿ ಸುಂದರವಾದ ಮರಗಳು, ಹಸಿರಿನ ಗಿಡಗಳು, ನದಿಗಳು, ಬೆಟ್ಟಗಳು, ಹಾಗೆಯೇ ಸಾವಿರಾರು ಪ್ರಾಣಿಗಳು ವಾಸವಿದ್ದವು. ಈ ಅರಣ್ಯದ ನಡುವೆ ಸಿಂಹರಾಜ ಧೀರಸಿಂಹ ತನ್ನ ತಲೆಮಾರಿನಂತೆ ತನ್ನ ಅಧಿಕಾರವನ್ನು ನೆಮ್ಮದಿಯಾಗಿ ನಡೆಸುತ್ತಿದ್ದ. ಅವನಿಗೆ ತೀರಾ ಬುದ್ಧಿವಂತಿಕೆ ಮತ್ತು ತಾಳ್ಮೆಯ ಗುಣವಿತ್ತು. ಅವನು ಯಾವತ್ತಿಗೂ ಆಧ್ಯಾತ್ಮಿಕತೆ ಮತ್ತು ಸತ್ಯಧರ್ಮದ ಹಾದಿಯಲ್ಲಿ ನಡೆಯುತ್ತಾ ಇತರ ಪ್ರಾಣಿಗಳನ್ನು ಸಹ ಮಿತ್ರತೆ ಮತ್ತು ಒಗ್ಗಟ್ಟಿನಿಂದ ಬದುಕಿಸೋದು ಅವನ ಉದ್ದೇಶ. ನನಗೆ ಈ ಕಾಡಿನಲ್ಲಿರುವ ಶಾಂತಿ ತುಂಬಾ ಇಷ್ಟ, ಧೀರಸಿಂಹ ತನ್ನ ಮಂತ್ರಾಲಯದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಹೇಳುತ್ತಿದ್ದ. ಆದರೆ ಶಾಂತಿಯು ಹೀಗೆ ತಲೆ ಎತ್ತಿಕೊಂಡರೆ ಏನಾಗುತ್ತದೋ ಹಾಗೆ ಕಾಡಿನಲ್ಲಿ ದಿನದಿನಕ್ಕೂ ಒಂದು ಅಪರಿಚಿತ ಭಯ ಕಾಡತೊಡಗಿತು. ಅಪಾಯದ ನಗು. ಒಂದು ದಿನ ದೂರದ ಪರ್ವತಗಳಿಂದ ತೀಕಶ್ವಾಸ ಹೆಣ್ಣು ನರಿಯೊಂದು ಅರಣ್ಯಕ್ಕೆ ಬಂದು ನೆಲೆಸಿತು. ಅವಳು ಬುದ್ಧಿವಂತಳಾಗಿದ್ದು ತನ್ನ ಮಾತಿನ ಮಂತ್ರದಿಂದ ಎಲ್ಲರನ್ನೂ ಮೋಡಿಗೊಳಿಸಬಲ್ಲಳು. ಆದರೆ ಅವಳ ಹೃದಯ ಪಾಪದ ಮತ್ತು ಲೋಭದ ಧೋರಣೆಯಿಂದ ಕೂಡಿತ್ತು. ಈ ಕಾಡಿನಲ್ಲಿ ಎಲ್ಲವನ್ನೂ ನನ್ನ ನಿಯಂತ್ರಣಕ್ಕೆ ತರುವ ಕಾಲ ಸಮೀಪವಾಗಿದೆ ಎಂದು ಅವಳು ಪೂರ್ತಿ ಕಾವೇರಿದ ಕುತಂತ್ರದಿಂದ ಚಿಂತನೆ ಮಾಡುತ್ತಾ ಹಾಸ್ಯಾಸ್ಪದವಾಗಿ ನಗುತ್ತಾ ತನ್ನ ಮಾರ್ಗವನ್ನು ಹುಡುಕುತ್ತಿದ್ದಳು. ಮೈತ್ರಿಯ ಬಂಡವಾಳ. ಕಾಲಕ್ರಮೇಣ ನರಿಯು ಕಾಡಿನ ಪ್ರಾಣಿಗಳಿಗೆ ಆಪ್ತವಾಗಿ ಬೆರೆತು ಹೋಗಲು ತೊಡಗಿದಳು. ಆನೆ ಅಂಬಾ, ಜಿಂಕೆ ಚಿತ್ತೋ, ಮೊಲಗುಗ್ಗು ಮತ್ತು ಮೇಕೆ ತಮಕ್ಕಿ ಅವರ ಜೊತೆ ಸೌಹಾರ್ದತೆಯಿಂದ ನಡೆದು ಮಿತ್ರವೃತ್ತವನ್ನು ಬೆಳೆಸಿದಳು. ಅವಳು ದಿನದಿಂದ ದಿನಕ್ಕೆ ಎಲ್ಲರ ಆತ್ಮವಿಶ್ವಾಸವನ್ನು ಗಳಿಸುತ್ತಾ, ನಾನು ನಿಮ್ಮ ಒಳ್ಳೆಯದಿಗೋಸ್ಕರ ಇಲ್ಲಿರುವೆ, ನೀವು ನನಗೆ ಸಹಾಯ ಮಾಡಿದರೆ ನಾನು ನಿಮ್ಮನ್ನು ಯಾವಾಗಲೂ ರಕ್ಷಿಸುತ್ತೇನೆ ಎಂದು ಪ್ರಾಣಿಗಳಿಗೆ ಭರವಸೆ ನೀಡುತ್ತಿದ್ದಳು. ಆದರೆ ಧೀರಸಿಂಹನಿಗೆ ಮಾತ್ರ ಈ ಎಲ್ಲಾ ಬೆಳವಣಿಗೆಗಳು ಅನುಮಾನಾಸ್ಪದವಾಗಿದ್ದವು. ಇವಳ ಉದ್ದೇಶ ನನಗೆ ಇನ್ನೂ ಸ್ಪಷ್ಟವಾಗಿಲ್ಲ, ನಾನು ಸ್ವಲ್ಪ ಕಾಲ ಪರಿವೀಕ್ಷಿಸಬೇಕು ಎಂದು ಅವನು ತನ್ನ ಮನಸ್ಸಿನಲ್ಲಿ ತೀರ್ಮಾನಿಸಿದ. ಅಪಾಯದ ಅಂಕುರ. ಹಲವು ದಿನಗಳ ನಂತರ ಕಾಡಿನ ಒಂದೂಡೆ ಜಲದ ತೊಟ್ಟಿಯ ಬಾಯಿಯಲ್ಲಿ ನಾಪತ್ತೆಯಾಗುತ್ತಿರುವ ಪ್ರಾಣಿಗಳ ಬಗ್ಗೆ ಚರ್ಚೆಗಳು ತೀವ್ರವಾಗಿ ಕೇಳಿಬಂದವು. ಏನೋ ಅಪರಿಚಿತ ಶಕ್ತಿಗಳು ನಮ್ಮ ನಡುವೆ ತೊಡಗಿಕೊಳ್ಳುತ್ತಿವೆ ಎಂದು ಪ್ರಾಣಿಗಳು ಆತಂಕಗೊಂಡವು. ಆಗಲೇ ಅಂಬಾ ಆನೆ ತನ್ನ ಸುತ್ತಮುತ್ತ ನಡೆಯುತ್ತಿರುವ ದುಷ್ಕೃತ್ಯಗಳ ಬಗ್ಗೆ ಸಿಂಹರಾಜನ ಬಳಿ ಮಾಹಿತಿ ನೀಡಲು ನಿರ್ಧರಿಸಿದಳು. ಸಿಂಹರಾಜ, ನಾವು ಅಪಾಯದ ಕವಲಿನಲ್ಲಿ ನಿಂತಿದ್ದೇವೆ. ಯಾರೋ ನಮ್ಮ ನಡುವೆ ಕಪಟವೇಷಧಾರಿ ಇದ್ದಾರೆ. ನಾವು ಎಚ್ಚರಿಕೆಯಿಂದ ಇರಬೇಕು. ಧೀರಸಿಂಹ ತಕ್ಷಣ ಜಾಗ್ರತೆ ವಹಿಸಿ, ನಾನು ಈ ಅರಣ್ಯದ ರಕ್ಷಕ, ನಾನು ಈ ಕಾಡಿನ ಪ್ರಾಣಿಗಳನ್ನು ರಕ್ಷಿಸುವುದು ನನ್ನ ಕರ್ತವ್ಯ ಎಂದು ಘೋಷಿಸಿದ. ನರಿಯ ನಿಜಮುಖ. ಹತ್ತಿರದ ಕತ್ತಲಿನಲ್ಲಿ ತೀಕಶ್ವಾಸ ನರಿಯು ತನ್ನ ಸಂಚುಗಳನ್ನು ಇನ್ನಷ್ಟು ಗಂಭೀರವಾಗಿ ಜಾರಿಗೊಳಿಸಲು ಪ್ರಯತ್ನಿಸುತ್ತಿದ್ದಳು. ಈ ಸಿಂಹನನ್ನು ದಂಡವಿಡೋ ಸಮಯ ಬಂದಿದೆ ಎಂದು ಅವಳು ತನ್ನ ಪಿತೂರಿಗಳನ್ನು ಮುಂದುವರಿಸುತ್ತಾ ಅವನ ವಿರುದ್ಧ ಎಲ್ಲ ಪ್ರಾಣಿಗಳನ್ನು ತಿರುಗಿಸಬೇಕು ಎಂದು ಬುದ್ಧಿ ಹಾಕಿದಳು. ಸಿಂಹನಿಗೆ ನಮಗೂ ಬೇಕಾದಷ್ಟು ನೀರು, ಆಹಾರ ಮತ್ತು ಭದ್ರತೆ ನೀಡಲು ಸಾಧ್ಯವಿಲ್ಲ. ಅದು ನಮ್ಮ ನಿಜವಾದ ಶತ್ರು ಎಂದು ಅವಳು ಮೃಗಗಳಿಗೆ ಮೂಢನಂಬಿಕೆ ತುಂಬುತ್ತಿದ್ದಳು. ಬದುಕಿಗಾಗಿ ಹೋರಾಟ. ಆದರೆ ಅಂಬಾ ಆನೆ ಮತ್ತು ಜಿಂಕೆ ಚಿತ್ತೋ ಅವರಿಗಂತೂ ನರಿಯ ಆಟದ ಬಗ್ಗೆ ಮುಕ್ತಾಯವಾಗಿ ಅರ್ಥವಾಗಿತ್ತು. ಇದು ಸರಿಯಲ್ಲ, ನಾವು ಸಿಂಹರಾಜನನ್ನು ಬಿಟ್ಟರೆ ಕಾಡಿನಲ್ಲಿ ಅನಾರೋಗ್ಯ ಮತ್ತು ಅಪಾಯಗಳಿಗೆ ನಾವು ಬಲಿಯಾಗಬೇಕಾಗುತ್ತದೆ ಎಂದು ಅಂಬಾ ತನ್ನ ಗೆಳೆಯರಿಗೆ ಹೇಳಿದರು. ಅದು ದೊಡ್ಡ ಹೋರಾಟದ ಸಮಯ. ಧೀರಸಿಂಹ ತನ್ನ ರಾಜಕೀಯ ಬುದ್ಧಿಮತ್ತೆಯಿಂದ ಮತ್ತು ನಿಷ್ಠೆಯಿಂದ ಪ್ರಾಣಿಗಳನ್ನು ಒಗ್ಗೂಡಿಸಿ ನರಿಯ ವಿರುದ್ಧ ಯುದ್ಧಕ್ಕೆ ಸಿದ್ಧರಾದ. ನೀತಿ ಮತ್ತು ಪ್ರಾಮಾಣಿಕತೆಯ ಗೆಲುವು. ಯುದ್ಧ ದಿನ ಮುಂದುವರೆದಂತೆ ನರಿಯ ಪಿತೂರಿಗಳು ಒಂದು ಹಿಂದೆ ಒಂದು ಹೊರಬೀಳುತ್ತಾ ಎಲ್ಲರಿಗೂ ಸತ್ಯ ಗೊತ್ತಾಯಿತು. ನಮಗೆ ಮೋಸ ಮಾಡಿದ್ದು ಈ ನರಿ. ಸಿಂಹರಾಜ ನಮ್ಮ ಒಳ್ಳೆಯದಿಗಾಗಿ ಹೋರಾಡಿದ್ದಾರೆ ಎಂದು ಎಲ್ಲ ಪ್ರಾಣಿಗಳು ಒಗ್ಗಟ್ಟಾಗಿ ಘೋಷಿಸಿದರು. ನರಿಯ ಹುನ್ನಾರ ವಿಫಲವಾಯಿತು. ಅದೃಷ್ಟ ನನಗೆ ಒಲಿಯಲಿಲ್ಲ ಎಂದು ಅವಳು ನಾಚುತ್ತಾ ಕಾಡಿನಿಂದ ಪರಾರಿಯಾಯಿತು. ಆರೋಗ್ಯ ಮತ್ತು ಶಾಂತಿಯ ಹೊಸ ಆರಂಭ. ಕಾಡು ಮತ್ತೆ ಶಾಂತಿಯ ತಾಣವಾಯಿತು. ಧೀರಸಿಂಹನ ಪ್ರಾಮಾಣಿಕತೆ ಮತ್ತು ನ್ಯಾಯಪಾಲನೆಯಿಂದ ಎಲ್ಲ ಪ್ರಾಣಿಗಳು ಮತ್ತೊಮ್ಮೆ ಮೈತ್ರಿ ಮತ್ತು ಸಹಬಾಳ್ವೆಯ ಜೀವನವನ್ನು ನಡೆಸಿದರು. ನೀತಿ ಯಾವಾಗಲೂ ಜಯಿಸುವುದು ಖಚಿತ ಎಂದು ಆನೆ ಅಂಬಾ ತನ್ನ ಸ್ನೇಹಿತರೊಂದಿಗೆ ಸಂತೋಷದಿಂದ ನಗುತ್ತಾ ಹೇಳಿದಳು. ಹೌದು, ಶತ್ರುವಿನ ಮೋಸದ ಬಲೆಗೆ ಬೀಳದೆ ಸದಾ ಜಾಗರೂಕರಾಗಿರಬೇಕು ಎಂದು ಧೀರಸಿಂಹವು ತಮ್ಮ ಕುಳುವಿಗೆ ಪಾಠ ಬೋಧಿಸಿದ. ಮಾರ್ಮಿಕದ ಪಾಠ. ಈ ಕಥೆಯು ನಮಗೆ ಸತ್ಯ, ಪ್ರಾಮಾಣಿಕತೆ ಮತ್ತು ಸ್ನೇಹದ ಶಕ್ತಿಯ ಬಗ್ಗೆ ಪಾಠ ಕಲಿಸುತ್ತದೆ. ಅಪರಿಚಿತ ಶಕ್ತಿಗಳಿಂದ ಎಚ್ಚರಿಕೆ. ಸತ್ಯದ ಹಾದಿಯಲ್ಲಿ ಮುಂದುವರಿಯುವುದು ಎಂಬ ನಂಬಿಕೆ ಯಾವತ್ತೂ ನಮ್ಮನ್ನು ಯಶಸ್ಸಿನತ್ತ ಕರೆದೊಯ್ಯುತ್ತದೆ. ನೀತಿ ಗೆಲುವಿಗೆ ದಾರಿ ತೋರಿಸುತ್ತದೆ ಎಂಬುದನ್ನು ಅರಣ್ಯದ ಪ್ರಾಣಿಗಳು ಮತ್ತೆ ಮತ್ತೆ ನೆನಪಿಸಿಕೊಂಡವು. ಅಂತ್ಯ. ಮಾತೃಭಾಷೆಯಲ್ಲಿ ಕಣ್ಮನವನ್ನು ತಟ್ಟುವ 3000 ಪದಗಳ ಕತೆ. ಅರಣ್ಯದ ಒಡನಾಡಿಗಳು.